ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಮತ್ತು ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಗ್ಲೋಬಲ್ ನಿವಾಸಿ ಕನ್ನಡತೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. It's a very visible color, even in bad weather, even for ಇವತ್ತೆಲ್ಲ ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಒಂದು ಇಂಡೋರ್ ಪ್ಲೇ ಏರಿಯಾ ಇದೆ ಮನೆ ಹತ್ರನೇ. ಇನ್ನೇನು ನಮಗೆ ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವೆಲ್ಲ ಸ್ವಲ್ಪ ಔಟ್ಡೋರ್ ಆ್ಯಕ್ಟಿವಿಟೀಸೇ ಮಾಡ್ತಾ ಇರ್ತೀವಲ್ವ. ಸೊ ಮಕ್ಕಳನ್ನು ಕೇಳ್ತಾಯಿದ್ರು ಎಲ್ಲಾದರೂ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಈಗ ನಾವು ಎಂಡ್ ಆಫ್ ವಿಂಟರಲ್ಲಿ ಇದ್ದೀವಿ. ಸೊ ಹಾಗಾಗಿ ಇನ್ನೂ ಚಳಿ ಇರೋದ್ರಿಂದ ಇಂಡೋರ್ ಪ್ಲೇ ಏರಿಯಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದರ ಹೆಸರು ಮೀಲ್ಯಾಂಡ್ ಅಂತ ಹೇಳಿಬಿಟ್ಟು. ನಮಗೆ ಮನೆಯಿಂದ ಒಂದು 15 ಮಿನಿಟ್ಸ್ ಹಂಗೆ ಆಗುತ್ತೆ ಡ್ರೈವ್. ಸೊ ನಮ್ಮ ಮಗ ಇಲ್ಲಿ ಒಂದು 3-4 ಟೈಮ್ಸ್ ಹಾಗೆ ಬಂದಿದ್ದಾನೆ. ಬಟ್ ನಮ್ಮ ಟಾಡ್ಲರ್ ಬೇಬಿಗೆ ಇದು ಒಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್. ನೋಡೋಣ ಅವಳು ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೆ, ಇಲ್ಲೆಲ್ಲ ಹೇಗಿರುತ್ತೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ. ಇವತ್ತು ಕ್ರೌಡು ತುಂಬಾ ಇತ್ತು ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ವಿಂಟರ್ ಮುಗಿತಾ ಇದೆ, ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಇಲ್ಲಿ ಎಲ್ಲ ಸ್ವಲ್ಪ ವೆದರ್ ಚೆನ್ನಾಗಿ ಆಗ್ತಾ ಇದ್ದಾಗೇ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನೋಡ್ಬೋದು, ನಾವು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ವೀಕೆಂಡ್. ಇಲ್ಲಿ ಹೇಗೆ ಚಾರ್ಜ್ ಮಾಡ್ತಾರೆ ಅಂತಂದರೆ ವೀಕ್ ಡೇಸೇ ಬೇರೆ ಇರುತ್ತೆ, ವೀಕೆಂಡೇ ಬೇರೆ ಇರುತ್ತೆ. ಲೈಕ್ ಮಾರ್ನಿಂಗ್ 10 to 8 ಹಂಗಿರುತ್ತೆ ಇವ್ರದ್ದು ಯೂಶಲಿ ಇದೆಲ್ಲ ಪ್ಲೇ ಏರಿಯಾ ಓಪನ್ ಇರೋದು. ಸೊ ವೀಕ್ ಡೇಸಲ್ಲಿ ಹೇಗೆ ಅಂತಂದರೆ 0 to 2 years ಇರೋರಿಗೆ $17 ಹಾಗೆ ಮಾಡ್ತಾರೆ. ಹಾಗೆಯೇ 3 to 12 years ಇರೋರಿಗೆ $20 ಹಂಗೆ ಮಾಡ್ತಾರೆ. ಬಟ್ ವೀಕೆಂಡ್ ಆದರೆ $3 ಹಂಗೆ ಜಾಸ್ತಿ ಇರುತ್ತೆ. ಲೈಕ್ 0 to 2 years ಇರೋರಿಗೆ $20 ಆದರೆ 3 to 12 years ಇರೋರಿಗೆ $23 ಹಾಗೆ. ಬಟ್ ಬಿಲೋ 12 months ಇರೋರಿಗೆ ಫ್ರೀ ಅಂತ ಇರುತ್ತೆ. ಹಾಗೆಯೇ ಏನಾದರೂ ಈಗ ವೀಕ್ ಡೇಸಲ್ಲೇ ಹಾಲಿಡೇ ಅಂತ ಬರುತ್ತೆ, ಆ ಟೈಮಲ್ಲಿ ಹೇಗೆ ಅಂತಂದರೆ ವೀಕೆಂಡ್ ಚಾರ್ಜಸ್ನೇ ಅವರು ಮಾಡ್ತಾರೆ. ಸೊ ನಾವೀಗ ಇಲ್ಲಿರೋದು ಟಾಡ್ಲರ್ ಝೋನ್ ಅಂತ ಹೇಳ್ಬೋದು. ಅಂಡರ್ 2 years ಇರೋ ಮಕ್ಕಳೆಲ್ಲ ತುಂಬ ನೀಟಾಗಿ ಇಲ್ಲಿ ಆಟ ಆಡ್ಬೋದು. ಮತ್ತು ಯಾವುದೇ ಟಾಯ್ಸ್ ಆಗಲಿ ಅವ್ರು ಮಾಡಿರೋವಂಥ ಏರಿಯಾ ಆಗಲಿ ಯಾವುದೂ ತುಂಬ ಹೈಟಲ್ಲಿ ಏನೂ ಇಲ್ಲ. ಹಾಗೆಯೇ ಟಾಯ್ಸ್ ಎಲ್ಲದನ್ನು ಇಲ್ಲಿ ನೋಡ್ತಿರೋದು ನೀವು ತುಂಬ ಸಾಫ್ಟ್ ಇದೆ. ಬಟ್ ಅಲ್ಲೊಂದು ಬಾಲ್ ಪಿಟ್ ಇದೆ ಅಲ್ವಾ, ಸೊ ಅಲ್ಲಿ ತುಂಬ ಕಲರ್ಫುಲ್ ಬಾಲ್ಸ್ ಇದೆ. ಬಟ್ ಅದು ತುಂಬ ಹಾರ್ಡೂ ಇಲ್ಲ, ಹಾಗೆಯೇ ತುಂಬ ವೆಯ್ಟೂ ಇಲ್ಲ. ಬೇರೆ ಬೇರೆ ಕಲರಲ್ಲೆಲ್ಲನೂ ಹಾಕಿದ್ದಾರೆ. ನೀವು ಯಾವುದೇ ಟಾಯ್ಸ್ ನೋಡಿದ್ರೂ ತುಂಬ ಬ್ರೈಟ್ ಅನಿಸುತ್ತೆ, ಬಿಕಾಸ್ ಮಕ್ಕಳಿಗೆಲ್ಲ ಅದು ಒಂಥರ ಅಟ್ರಾಕ್ಟಿವ್ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಮ್ಮ ಬೇಬಿ ಅವ್ರ ಡ್ಯಾಡಿ ಜೊತೆ ಆಟ ಆಡ್ತಿದ್ದಾಳೆ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಇಲ್ಲಿ ಒಂದು ಮಿನಿ ಟೌನ್ ಥರ ಮಾಡಿದ್ದಾರೆ. ಟೌನಲ್ಲೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ಸ್ವಲ್ಪ ಇಲ್ಲಿ ಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಲೈಕ್ ಹಾಸ್ಪಿಟಲ್ ಆಗಿರ್ಬೋದು, ಎಲಿಮೆಂಟರಿ ಸ್ಕೂಲ್, ಹಾಗೆಯೇ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಹಾಗೆಯೇ ಹೇರ್ ಸಲೂನ್ ಆಗಿರ್ಬೋದು, ಆಮೇಲೆ ಗ್ರೋಸರಿ ಸ್ಟೋರ್, ಆ ಥರ ಎಲ್ಲ ಒಂದಿಷ್ಟು ಟೌನಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ಸ್ವಲ್ಪ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನೋಡ್ಬೋದು. ಹಾಗೆಯೇ ಮತ್ತೆ ಎಲ್ಲ ಕಲರ್ಫುಲ್ ಆಗಿದೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ಮಕ್ಕಳು ಒಳಗಡೆ ಹೋಗೋದು, ನೋಡೋದು, ಮತ್ತು ಹೊರಗಡೆ ಬರೋದು, ತುಂಬ ಚೆನ್ನಾಗೆಲ್ಲ ಆಟ ಆಡ್ತಾಯಿದ್ರು.
ಸೊ ಇಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇದು ಒಂಥರ 3 ಲೆವೆಲಲ್ಲಿ ಟವರ್ ಥರ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ದಾರೆ. ಏನೋ ಒಳಗಡೆ ಸ್ಲೈಡಿಂಗ್ ಮಾಡ್ಬೋದು, ಹಾಗೆಯೇ ತುಂಬ ವೆರೈಟಿ ಏನೋ ಗೇಮ್ಸ್ ಎಲ್ಲ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ಪಾರ್ಟಿ ಹಾಲ್. ಲೈಕ್ ಏನೋ ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ನಾವು ಯಾವುದೇ ಥರ ಈವೆಂಟ್ನ ಇಲ್ಲಿ ಬುಕ್ ಮಾಡ್ಕೋಬೋದು. ಬಟ್ ಇನ್ನೇನು ಅಂತಂದರೆ ರೀಫಂಡಬಲ್ ಇರಲ್ಲ. ಇವಾಗ ಯಾವುದೇ ಈವೆಂಟ್ನ ನಾವು ಬುಕ್ ಮಾಡಿಕೊಂಡ್ರೆ ಏನೋ ನಾವು ಪೋಸ್ಟ್ಪೋನ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ನಮಗೆ ವರ್ಕೌಟ್ ಆಗಿಲ್ಲ, ನಾವು ಯಾವ ಡೇಟ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ. ಬಟ್ ನಮಗೆ ನೆಕ್ಸ್ಟ್ ಇನ್ನು ಒಂದು 60 ಡೇಸಲ್ಲಿ ಅದನ್ನು ನಾವು ರೀಸ್ಕೆಡ್ಯೂಲ್ ಮಾಡಿಕೊಂಡು ಆ ಡೇಟ್ಗೆ ಏನೋ ನಾವು ಪಾರ್ಟಿ ಮಾಡ್ಕೋಬೋದು. ಬಟ್ ಒಂದು ಸಲ ನಾವು ಬುಕ್ ಮಾಡಿದ್ಮೇಲೆ ಯಾವುದೇ ಥರನಾಗಿ ಅವರು ಏನೋ ಚಾರ್ಜಸ್ ಮಾಡಿರ್ತಾರಲ್ಲ, ಅದನ್ನು ರೀಫಂಡ್ ಮಾಡೋದಿಲ್ಲ. ಸೊ ಹಾಗೆಯೇ ಇಲ್ಲಿ ಏನೋ ಸ್ವಲ್ಪ ದೊಡ್ಡ ಸೈಜ್ ಇರೋವಂಥ ಲೆಗೋ ಬ್ಲಾಕ್ಸ್ನೆಲ್ಲ ಇಟ್ಟಿದ್ರು. ನಮ್ಮ ಮಗ ಇನ್ನೂ ಒಂದು ಇಬ್ಬರು ಹುಡುಗರನ್ನ ಸೇರಿಕೊಂಡು ಒಂದು ಟೀಮ್ ಮಾಡಿಕೊಂಡು ಬಿಲ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ರೂಮ್ ಥರ. ಇಲ್ಲೇ ಒಂದು 40-45 ಮಿನಿಟ್ಸ್ ಹಾಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ರು. ಬಟ್ ಬೇಬಿ ಬಂದು ಫಸ್ಟ್ ಟೈಮ್ ಅಲ್ವಾ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ಲು, ತುಂಬಾ ಓಡಾಡ್ತಾ ಇದ್ಲು ಅವಳು ಆ್ಯಕ್ಚುಲಿ. ಸೊ ಹಸ್ಬೆಂಡ್ ಏನಾದರೂ ಇವಳ ಜೊತೆ ಇದ್ದರೆ ನಾನು ಮಗನ ನೋಡ್ಕೊಳ್ತಾ ಇದ್ದೆ. ಹಾಗೆ ಸ್ವಿಚ್ ಆಗ್ತಾ ಇದ್ವಿ ಇಬ್ಬರು, ಬಿಕಾಸ್ ಪೇರೆಂಟ್ ಒಬ್ಬರು ಮಾನಿಟರ್ ಮಾಡಲೇಬೇಕು ಮಕ್ಕಳನ್ನ. ಸೊ ಲಾಸ್ಟ್ 1 ಅವರ್ ಇದ್ದಾಗ ಸ್ವಲ್ಪ ಕ್ರೌಡ್ ಜಾಸ್ತಿ ಆಯಿತು. ಬಾಯ್ ಬಾಯ್. ಪಾರ್ಟಿ ಹಾಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗೇನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಒಂದು ಮೀಡಿಯಮ್ ಸೈಜ್ ಪಾರ್ಟಿ ಹಾಲ್ ಅಂತ ಹೇಳ್ಬೋದು. ಒಂದು 20 ಜನ ಹಾಗೆ ಇಡಿಸ್ತಾರೆ ಅಡಲ್ಟ್ಸು. ಹಾಗೆಯೇ ಕಿಡ್ಸ್ ಒಂದು ಏನೋ 12-15 ಪೀಪಲ್ ಹಾಗೆ ಇಡಿಸ್ತಾರೆ. ಟೇಬಲ್ ಎಲ್ಲ ಹಾಕಿದ್ದಾರೆ, ಕೂತ್ಕೊಂಡು ಇಲ್ಲೇ ನಾವು ಕೇಕ್ ಆಗಿರ್ಬೋದು ಅಥವಾ ಏನಾದರೂ ನಾವು ಫುಡ್ನ ಸರ್ವ್ ಮಾಡಿದ್ರೆ ಇಲ್ಲೇ ಕೂತ್ಕೊಂಡು ತಿನ್ಬೋದು, ಆ ಥರ ಅರೇಂಜ್ಮೆಂಟ್ ಇದೆ. ಸೊ ಈಗ ಒಬ್ರದ್ದು ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಹೋದರು. ಸೊ ಇಲ್ಲಿ ಸ್ವಲ್ಪ ಎಲ್ಲ ಮಿಕ್ಕಿದ ಫುಡ್ ಹಾಗೆ ಬಿಟ್ಟು ಹೋಗಿದ್ದಾರೆ. ಕಪ್ ಕೇಕ್ಸ್ ಆಗಿರ್ಬೋದು, ಹಾಗೆಯೇ ಪಿಜ್ಜಾ ಆಗಿರ್ಬೋದು. ಇಲ್ಲಿ ಸ್ಟಾಫ್ ಬಂದೇ ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಅವರು ಬೇಕಂದರೆ ಆ ಫುಡ್ನ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಇಲ್ಲಾಂದರೆ ಟ್ರ್ಯಾಶ್ ಮಾಡಿಬಿಡ್ತಾರೆ. ಹಾಗೆಯೇ ಪಕ್ಕಕ್ಕೆ ವಾಶ್ರೂಮ್ಸ್ ಎಲ್ಲ ಇದೆ. ಸೊ ಇದು ಇಂಡೋರ್ ಪ್ಲೇ ಏರಿಯಾ ಆಗಿರೋದ್ರಿಂದ ವಿಂಟರ್ ಟೈಮಲ್ಲಿ ಇನ್ನೂ ತುಂಬಾ ಬರ್ತಾರೆ, ಇಲ್ಲಿ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಕಿಡ್ಸ್ ಬಂದು ಆಟ ಆಡೋದ್ರಿಂದ ಏನೋ ಅವರು ಕ್ಲೀನ್ಲಿನೆಸ್ನ ಅಷ್ಟೇ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ಔಟ್ಸೈಡ್ ಫುಡ್ಡನ್ನು ಅಲೋ ಮಾಡೋದಿಲ್ಲ. ಈಗ ನಾವು ಜಸ್ಟ್ ಇಲ್ಲಿ ಬಂದು ಒಂದು 1 or 2 ಅವರ್ಸ್ ಆಟ ಆಡ್ಕೊಂಡು ಹೋಗ್ತೀವಿ ಅಂತಂದರೆ, ಇನ್ ಕೇಸ್ ನಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಅವರೇ ಒಂದಿಷ್ಟು ಸ್ನ್ಯಾಕ್ಸ್ ಮತ್ತು ಪಿಜ್ಜಾ ಅದೆಲ್ಲ ಸೆಲ್ ಮಾಡ್ತಾರೆ. ಒಂದು ಸಣ್ಣ ಫುಡ್ ಕೋರ್ಟ್ ಇದೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೂತ್ಕೊಂಡು ತಿನ್ಬೋದು. ಬಟ್ ನಾವು ಔಟ್ಸೈಡ್ ಫುಡ್ನ ತೊಗೊಂಡು ಹೋಗ್ತೀವಿ ಅಂತಂದರೆ ಅಲೋ ಮಾಡೋದಿಲ್ಲ. ಸೊ ನಾನು ಹೇಳ್ದಾಗೇ ಪಾರ್ಟಿ ಏನಾರು ಮಾಡಿದ್ರೆ ಆ ಪಾರ್ಟಿ ರೂಮ್ ಅಲ್ಲೇ ನಾವು ಎಲ್ಲದನ್ನು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನೋ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇವಾಗ ನಾವು ಒಂದು ಥೀಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲಿ ಅವರು ಹೇಗೆ ಮಾಡಿದ್ದಾರೆ ಅಂತಂದರೆ ಏನು ರಕೂನ್ ಪಾರ್ಟಿ ಅಂತ, ಅಥವಾ ಫಾಕ್ಸ್ ಪಾರ್ಟಿ, ಮತ್ತು ಇಲ್ಲ ಅಂತಂದರೆ ಏನೋ ಬ್ಯಾರ್ ಪಾರ್ಟಿ, ಆ ಥರ. ಸೊ ಒಂದೊಂದು ಥೀಮ್ಗೆ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಸೊ ಅವರೇ ಏನಾದರೂ ಈವೆಂಟ್ನ ಆರ್ಗನೈಸ್ ಮಾಡೋದಾದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಬಟ್ ನಾವು ಜಸ್ಟ್ ಏನು ಪಾರ್ಟಿ ಹಾಲ್ನ ಬುಕ್ ಮಾಡಿಕೊಂಡು ನಾವೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಡೆಕೋರೇಷನ್ ಆಗಿರ್ಬೋದು ಅದನ್ನೆಲ್ಲ ನಾವೇ ಮಾಡ್ತೀವಿ ಅಂತಂದರೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ. ಬಟ್ ಸ್ಲಾಟ್ ಕೊಡ್ತಾರೆ ಒಂದು 3 to 4 hours ಹಂಗೆ ಒಂದು ಪಾರ್ಟಿ ಈವೆಂಟ್ ಅಂತಂದರೆ. ಸೊ ನಮ್ಗೆ ಹೆಂಗೆ ಬೇಕೋ ಹಾಗೆ ನಾವು ಏನೋ ಆಫ್ ಮಾಡ್ಕೋಬೋದು.
ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ಐ ಹೋಪ್ ನಿಮಗೆ ಈ ಒಂದು ಇಂಡೋರ್ ಪ್ಲೇ ಏರಿಯಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ನಾನು. ಮನೇಲಿ ಏನಾದರೂ ಕಿಡ್ಸ್ ಇದ್ದರೆ ಅವ್ರಿಗೂ ತೋರಿಸಿ, ವರ್ಚುವಲ್ ಆದರೂ ಕೂಡ ನೋಡಿ ಇಷ್ಟಪಡ್ತಾರೆ. ಯಾರೆಲ್ಲ ಹೊಸದಾಗಿ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ದೀರೋ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಒಂದ್ಸಲ ನನ್ನ ಕಂಟೆಂಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ ಕೂಡ ವಿಸಿಟ್ ಮಾಡಿ. ನಿಮಗೇನಾದರೂ ನನ್ನ ಒಂದು ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ 8 o'clock ಆಗಿದೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಮಗನಿಗೆ ಇನ್ನೂ ಸ್ವಲ್ಪ ಆಟ ಆಡಬೇಕಂತ ಅನ್ನಿಸ್ತಾ ಇತ್ತು. ಬೇಬಿನ ಕೂಡ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಫಸ್ಟ್ ಟೈಮೆಲ್ಲ ಆಡಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀವಿ. ಸೊ ಇಲ್ಲಿ ಇನ್ನೂ ಇಂಡೋರ್ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾರೆ. ಲೈಕ್ ಸ್ಕೈ ಡೈವಿಂಗ್ ಆಗಿರ್ಬೋದು, ಹಾಗೆ ಐಸ್ ಸ್ಕೇಟಿಂಗ್ ಆಗಿರ್ಬೋದು. ಅದಕ್ಕೆಲ್ಲ ನಾನು ಮುಂದಿನ ದಿನದಲ್ಲಿ ಹೋದಾಗ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಇಂಡಿಯಾದಲ್ಲಿ ನಮಗೆ ಈ ಥರ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಏನಿದೆ ಅಂತ ತಿಳಿಸಿ. ಬಿಕಾಸ್ ನಮ್ಗೆ ಆಲ್ರೆಡಿ ಅಲ್ಲಿ ಬಿಸಿಲಿರುತ್ತೆ, ತುಂಬಾ ಔಟ್ಡೋರ್ ಆ್ಯಕ್ಟಿವಿಟೀಸ್ನೇ ಮಾಡ್ತಾ ಇರ್ತೀವಿ. ಬಟ್ ಬ್ಯಾಂಗ್ಳೂರಲ್ಲಿ ಒಂದು ಸ್ನೋ ಸಿಟಿ ಅಂತ ಇದೆ. ಸೊ ನನ್ನ ಕಸಿನ್ಸ್ ಎಲ್ಲ ಹೋಗಿದ್ರು, ಹಾಗಾಗಿ ಗೊತ್ತು ನನಗೆ. ಇನ್ನೊಂದು ವಂಡರ್ಲ್ಯಾಂಡ್ ಅಂತ ಒಂದು ಪ್ಲೇಸ್ ಇದೆ ಅಲ್ವಾ ಬ್ಯಾಂಗ್ಳೂರಲ್ಲಿ, ಅದು ತುಂಬ ಚೆನ್ನಾಗಿದೆ. ನಾನು ಇಂಡಿಯಾದಲ್ಲಿದ್ದಾಗ ಹೋಗಿದ್ದೆ. ಸೊ ಹೊರಗಡೆ ನೋಡ್ಬೋದು, ಆಲ್ರೆಡಿ ಕತ್ಲಾಗಿದೆ ಅಲ್ವಾ. ಸೊ ಈಗ 7:30 ಹಾಗೆ ಸನ್ಸೆಟ್ ಆಗುತ್ತೆ. ನಾವು ಹೊರಗಡೆ ಬಂದಿದ್ದು 8:15 ಆಗಿತ್ತು ಆಲ್ರೆಡಿ. ಸೊ ಇನ್ನೇನು ಮನೆಗೆ ಹೊರಡ್ತೀವಿ. ಸ್ವಲ್ಪ ಡಿನ್ನರೆಲ್ಲ ಮನೇಲಿದೆ. ಡಿನ್ನರೆಲ್ಲ ಮಾಡಿಬಿಟ್ಟು ಮಕ್ಕಳನ್ನ ಮಲಗಿಸ್ಬೇಕು, ನಾಳೆ ಸ್ಕೂಲ್ ಇದೆ. ಸೊ ನಾನು ಮತ್ತೆ ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.